ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಇದ್ದಂತವರಿಗೆ ಎರಡು ದೊಡ್ಡ ಘೋಷಣೆ ಅಂತಾನೆ ಹೇಳ್ಬೋದು. ಹೌದು, ಆಹಾರ ಇಲಾಖೆಯಿಂದ ಬಹಳ ಮುಖ್ಯವಾದ ಮಾಹಿತಿಗಳು ಹೊರಬಿದ್ದಿರತಕ್ಕಂಥದ್ದು. ಹೌದು ಸ್ನೇಹಿತರೆ, ಬಹಳ ಮುಖ್ಯವಾದ ಮಾಹಿತಿ. ನೀವು ಈ ಒಂದು ವಿಡಿಯೋನ ನೋಡ್ಲೇಬೇಕು. ಎರಡು ಮುಖ್ಯವಾದ ಘೋಷಣೆಯ ಜೊತೆಗೆ ಯಾರ ಹತ್ರ ಗ್ಯಾಸ್ ಸಿಲಿಂಡರ್ ಇದೆ, ಯಾರ ಹತ್ರ ಅನ್ನೋಕ್ಕಿಂತನೂ ಪ್ರತಿಯೊಬ್ಬರ ಹತ್ರನೂ ಕೂಡ, ಪ್ರತಿಯೊಬ್ಬ ಕುಟುಂಬದಲ್ಲಿ ಕೂಡ ಈ ಗ್ಯಾಸ್ ಸಿಲಿಂಡರ್ ಕೂಡ ಒಂದಾಗಿರುತ್ತೆ, ಕುಟುಂಬದ ಸದಸ್ಯನ ಹಾಗೆ. ಹೌದು, ಗ್ಯಾಸ್ ಸಿಲಿಂಡರ್ ಇರ್ಲಿಲ್ಲ ಅಂದ್ರೆ ಅಡುಗೆನೆ ಮಾಡೋಕ್ ಆಗೋದಿಲ್ಲ. ಆ ಪರಿಸ್ಥಿತಿಗೆ ನೀವೆಲ್ಲರೂ ಕೂಡ ಬಂದಿದ್ದೀವಿ. ಯಾಕಂದ್ರೆ ಹೆಚ್ಚಾಗಿ ಒಲೆಯನ್ನ ಹೊತ್ತಿಸುವ ಬದಲಾಗಿ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ತೀವಿ. ಇದರಿಂದ ಬಹಳಷ್ಟು ಜನರಿಗೆ ಯೂಸ್ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಸಬ್ಸಿಡಿ ಮುಖಾಂತರ ಹೊಸ ಯೋಜನೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಎಷ್ಟು ಸಬ್ಸಿಡಿ ಆಗತ್ತೆ, ನಾವು ಈ ಗ್ಯಾಸ್ ಸಿಲಿಂಡರ್ ಅಲ್ಲಿ ಎಷ್ಟು ಸಬ್ಸಿಡಿ ಮಾಡ್ಕೊಳ್ಬಹುದು, ಹೇಗೆ ಮಾಡ್ಕೊಳ್ಬಹುದು ಎಲ್ಲವೂ ಕೂಡ ನಾವು ನೋಡೋಣ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಂತಿಷ್ಟು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ. 22ನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ. ಏನಾಗಿದೆ ಈಗ ಸದ್ಯಕ್ಕೆ ಪ್ರೊಸೆಸರ್ ಏನಿದೆ ಆ ಎಲ್ಲ ವಿಷಯವನ್ನ ನಾವು ಕೂಡ ನೋಡೋಣ. ಮುಖ್ಯವಾಗಿ ಈಗ ಸದ್ಯಕ್ಕೆ ಈ ರೇಷನ್ಸ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತೂ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳೇಬೇಕು. ಬಹಳ ಮುಖ್ಯವಾದ ಮಾಹಿತಿ. ಒಂದು 5ರಿಂದ 7 ನಿಮಿಷ ನೀವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ನಾವು ನೋಡೋಣ. ಬಯೋಮೆಟ್ರಿಕ್ ಆಧಾರಿತ ಪಡಿತರ ಚೀಟಿಯನ್ನ ಅಂದ್ರೆ ಪಡಿತರವನ್ನ ವಿತರಣೆ ಮಾಡುವಂತದ್ದು. ಹೌದು, ಬಯೋಮೆಟ್ರಿಕ್ ಇನ್ನು ಮುಂದೆ ಬಯೋಮೆಟ್ರಿಕ್ ಆಧಾರದ ಮುಖಾಂತರ ನಿಮಗೆ ಪಡಿತರವನ್ನ ಅಂದ್ರೆ ಅಕ್ಕಿಯನ್ನ, ಗೋಧಿಯನ್ನ, ರಾಗಿಯನ್ನ ಈಗ ಯಾವ್ಯಾವ ಪ್ರದೇಶದಲ್ಲಿ ಏನೇನು ಕೊಡ್ತಾ ಇದ್ರೆ ಅದನ್ನ ಕೊಡುವಂತಹ ಕೆಲಸ ಮಾಡ್ತಾರೆ. ಬಯೋಮೆಟ್ರಿಕ್ ಅಂದ್ರೆ ಮುಖ್ಯವಾಗಿ ಇಲ್ಲಿ ಬೆಳೆಸಿ ಹೇಳುವಂತದ್ದು ನಾನು ಮಾಡ್ತೀನಿ. ಇಲ್ಲಿ ಮನೆಯ ಮುಖ್ಯಸ್ಥೆ, ಹೌದು, ಮನೆಯ ಮುಖ್ಯಸ್ಥ ಯಾರಿರ್ತಾರೋ ಅವರೇ ತಂಬನ್ನ ಕೊಟ್ಟು ನ್ಯಾಯಬೆಲೆ ಅಂಗಡಿ ಮುಖಾಂತರ ನೀವು ವಸ್ತುಗಳನ್ನ ತೆಗೆದುಕೊಳ್ಳಬೇಕು. ಅಕ್ಕಿ ಕೊಡೋದಾಗಿರ್ಲಿ ಅಥವಾ ರಾಗಿ ಕೊಡೋದಾಗಿರ್ಲಿ, ಗೋಧಿ ಕೊಡೋದಾಗಿರ್ಲಿ, ಏನೇ ಕೊಡ್ಲಿ ನೀವು ಇನ್ಮೇಲಿಂದ ಈ ತಂಬನ್ನ ಕೊಡ್ಲೇಬೇಕು ಅನ್ನುವಂಥದ್ದು ಕಡ್ಡಾಯವಾಗಿ ನಿರ್ಧಾರ ಆಗಿದೆ. ಈಗ ಹೇಗಿತ್ತಂದ್ರೆ ಯಾರು ಬೇಕಾದ್ರೂ ಹೋಗಿ ಮನೆಯಲ್ಲಿ ಸದಸ್ಯರು ಆ ಅಕ್ಕಿಯನ್ನ ತರಬಹುದಾಗಿತ್ತು. ಆದ್ರೆ ಈಗ ಮುಖ್ಯಸ್ಥನೇ ಹೋಗಿ ಆ ಒಂದು ರೇಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈಗ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಯಾಕೆ ಇದಕ್ಕೆ ರೂಲ್ಸ್ ಹೀಗೆ ತಂದ್ರಪ್ಪ, ನಮಗ ವಯಸ್ಸಾಗಿದೆ, ನಮಗ್ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗೆ ಈಗ ಅಂತ ನೀವು ಹೇಳ್ಬೋದು. ಇದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ. ಅದರ ಜೊತೆಗೆ ಈಗ ಹಿರಿಯರಿಗೆ ತಂಬು ಸರಿಯಾಗಿ ಕೊಂಡಿರೋದಿಲ್ಲ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಯಾರು ಮುಖ್ಯಸ್ಥ ಇರ್ತಾರೆ ಅವರಂತರೂ ಹೋಗಿ ತರುವಂತಹ ಕೆಲಸ ಮಾಡ್ತಾರೆ. ಅವರು ಹೆಂಗಿರ್ತಾರಂತ ಅನ್ಕೊಳ್ಳಿ, ಅಥವಾ ಒಂದ್ ರೇಂಜ್ನಲ್ಲಿ ಹೋಗಿ ತರುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ, ಅಥವಾ ನಿಮ್ಮ ಮನೆಯವರನ್ನ ಜೋಡ್ ಮಾಡ್ಕೊಂಡು ಹೋಗಿ ತೆಗೆದುಕೊಂಡು ಬರ್ತಾರೆ. ಬಯೋಮೆಟ್ರಿಕ್ ಸಾಧನ ಮುಖಾಂತರ ನೀವು ತಂಬನ್ನ ಕೊಟ್ಟು ಎಲ್ಲ ಕೂಡ ಮಾಡ್ಕೊಂಡ್ ಬಿಡ್ತೀರಿ. ಇಷ್ಟು ದಿನ ನಿಮಗೆ ಕೊಡ್ತಾ ಇದ್ರು, ಆದ್ರೆ ಇನ್ಮೇಲಿಂದ ಕೊಡೋದಿಲ್ಲ. ಇದರ ಜೊತೆಗೆ ಇನ್ನು ಯಾರು ಹಿರಿಯರು ತಂಬು ಕೊಂಡಿರೋದಿಲ್ಲ, ನೀವು ಐರಿ ಸ್ಕ್ಯಾನರ್ ನ ಮುಖಾಂತರ ನಿಮಗೆ ಈ ಒಂದು ರೇಷನ್ ಕೊಡುವಂತಹ ಕೆಲಸ ಮಾಡ್ತಾರೆ. ಹೌದು, ಐನ ಅಂದ್ರೆ ಕಣ್ಣನ್ನ ಸ್ಕ್ಯಾನ್ ಮಾಡ್ತಾರೆ. ತದನಂತರ ನಿಮಗೆ ಈ ಅಕ್ಕಿಯನ್ನ, ಗೋಧಿಯನ್ನ, ರಾಗಿಯನ್ನ ನಿಮ್ಮ ಪ್ರದೇಶಗಳಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ ಏನೇನು ಕೊಡ್ತಾ ಇರ್ತಾರೆ ಅದನ್ನ ಕೊಡುವಂತಹ ಕೆಲಸ ಮಾಡ್ತಾರೆ. ಈ ರೀತಿ ನಿಮಗೆ ಪ್ರೊಸೆಸರು ಬಂದಿರತಕ್ಕಂಥದ್ದು. ಹಿರಿಯರಿಗೂ ಕೂಡ ನೀವು ಬರೀ ತಮ್ಮನ್ನ ಕೊಡ್ಬೇಕಂತೇನಿಲ್ಲ. ನೀವು ಕಣ್ಣನ್ನ ಸ್ಕ್ಯಾನರ್ ಮುಖಾಂತರ ನಿಮಗೆ ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಇದನ್ನ ತಂದಿರತಕ್ಕಂತಹ ಮುಖ್ಯ ಕಾರಣ ಏನು, ಇದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ಮುಖ್ಯಸ್ಥೆಯರು, ಅದಕ್ಕಿಂತ ಮುಖ್ಯವಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿಯರು ಅಂತಾನು ಕೂಡ ಕರಿಬಹುದು ನಾವು. ಹೌದು, ರೇಷನ್ ಕಾರ್ಡ್ ನಲ್ಲಿ ಅದು BPL ಆಗಿರ್ಲಿ, APL ಆಗಿರ್ಲಿ, ಅದರೊಳಗೆ ಮುಖ್ಯಸ್ಥೆ ಇದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳ್ಬೋದು, ಗೃಹಲಕ್ಷ್ಮಿಯರು ಅಂತ ಹೇಳ್ಬೋದು. ಯಾಕಂದ್ರೆ ಮುಖ್ಯಸ್ಥೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ದುಡ್ಡು ಕೊಡ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಜನರು, ಫಲಾನುಭವಿಗಳು, ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ರೇಷನ್ ಕಾರ್ಡು ಬಹಳ ಸ್ಟ್ರಾಂಗ್ ಆಗಿ, ಬಹಳಷ್ಟು ಎಲಿಜಿಬಲ್ ಇದ್ರೆ ಮಾತ್ರ ಕೊಡುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಕೂಡ ಯಾರು ಮುಖ್ಯಸ್ಥೆ ಇರ್ತಾರೆ ಅವರು ಇದ್ದಿದ್ದೆ ಆದ್ರೆ ಬಂದೇ ಬರ್ತಾರೆ, ಅಥವಾ ವಯಸ್ಸಾಗಿದ್ರೆ ಯಾರಾದ್ರೂ ಅವರನ್ನ ಮನೆಯವರು ಕರ್ಕೊಂಡ್ ಬರ್ತಾರೆ. ತಂಬ್ಕೊಂಡಿರ್ಲಿಲ್ಲ ಅಂದ್ರೆ ಆಯ್ನ ಸ್ಕ್ಯಾನರ್ ಮುಖಾಂತರ ಆ ಒಂದು ವಸ್ತುಗಳನ್ನ ಕೊಡುವಂತಹ ಪ್ರಕ್ರಿಯೆ ಇರುತ್ತೆ. ಹೀಗೆಲ್ಲವೂ ಕೂಡ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮಗೆ ಸಿಗ್ತಾ ಇರತ್ತೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ನಿಮಗೆ ಗೊತ್ತಾಯ್ತಲ್ವಾ ಯಾವ ಕಾರಣಕ್ಕಾಗಿ ಈ ಒಂದು ಮುಖ್ಯಸ್ಥೆಯೇ ಸ್ಕ್ಯಾನರ್ ಮಾಡಬಂದು ತಮ್ಮನ್ನ ಕೊಡಬೇಕು ಅನ್ನುವಂಥದ್ದು ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ಇದೇ ಕಾರಣಕ್ಕಾಗಿ ತೀರಿ ಹೋಗಿದ್ರು ಸಹಿತ ಅವರಿಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಮಾಡುವಾಗ ಆಗ್ತಾ ಇದೆ. ಒಂದು ವೇಳೆ ಅವರು ತಮ್ಮನ್ನ ಕೊಡ್ಲಿಲ್ಲ, ಬಹಳ ತಿಂಗಳ ಕಾಲ ಹೀಗೆ ನಡೀತಾ ಇದ್ರೆ ರೇಷನ್ ತಗೊಳ್ಳಿಕ್ ಆಗೋದಿಲ್ಲ. ರೇಷನ್ ತಗೊಳ್ಳಿಲ್ಲ ಅಂದ್ರೆ ನಿಮ್ದು ಆ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಬಂದ್ ಆಗ್ಬಿಡುತ್ತೆ. ಹೀಗೆ ಒಂದಕ್ಕೊಂದು ಲಿಂಕ್ ಇದಾವು.
ಸೊ ಅದಕ್ಕೆ ಸರ್ಕಾರ ಹೇಳ್ತಾ ಇದೆ, ಯಾರು ಎಲಿಜಿಬಲ್ ಇದೀವಿ ಅವ್ರಿಗೆ ಮಾತ್ರ ನಾವು ದುಡ್ಡು ಕೊಡ್ತೀವಿ. ಇದರಲ್ಲಿ ಯಾವುದೇ ಅರ್ಹತೆ ಇಲ್ಲದಂತಹ ಜನರಿಗೆ, ಕುಟುಂಬಗಳಿಗೆ ಅವಕಾಶನೇ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೆ ಮೇಲಿಂದ ಮೇಲಕ್ಕೆ. ಸೊ ಇದ್ರ ಜೊತೆಗೆ ದವಸ ಧಾನ್ಯಗಳನ್ನ, ಈ ಅಕ್ಕಿಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಕಡಿಮೆ ಕೊಡೋದಾಗಿರ್ಲಿ, ಅಥವಾ ಈಗ ಅಕ್ಕಿಯನ್ನ ಕೊಡ್ತಾ ಇದಾರೆ 10 ಕೆಜಿ, ಕೇಂದ್ರ ಸರ್ಕಾರದಿಂದ 5 ಕೆಜಿ, ರಾಜ್ಯ ಸರ್ಕಾರದಿಂದ 5 ಕೆಜಿ, ಇದರಲ್ಲಿ ಬರೀ 5 ಕೆಜಿ ಅಕ್ಕಿ ನ್ಯಾಯಬೆಲೆ ಅಂಗಡಿಯವರು ಕೊಡೋದಾಗಿರ್ಲಿ, ಸರ್ಕಾರ ಎಷ್ಟು ಕೊಡುತ್ತೋ ಅಷ್ಟೆಲ್ಲವೂ ಕೂಡ ಜನರಿಗೆ, ಕುಟುಂಬಗಳಿಗೆ ಹೋಗ್ಲೇಬೇಕು. ಒಂದು ವೇಳೆ ಇದರಲ್ಲಿ ಏನಾದ್ರೂ ಕಾಂಪ್ರಮೈಸ್ ಆದ್ರೆ ಅಕ್ಕಿಯನ್ನ ಬರೀ 5 ಕೆಜಿ ಅಕ್ಕಿ ಕೊಡೋದಾಗಿರ್ಲಿ, ಅಥವಾ 2 ಕೆಜಿ ಅಕ್ಕಿ ಕೊಡೋದಾಗಿರ್ಲಿ, ಸರ್ಕಾರದಿಂದ ಎಷ್ಟೇ ಬಂದಿದೆ ಅನ್ನೋದಾಗಿರ್ಲಿ, ಈ ರೀತಿ ಅಲ್ಲಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇರತ್ತೆ. ಸೊ ಅದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಳಿ. ಸೊ ಬಹಳಷ್ಟು ಕಡೆ ಈ ರೀತಿ ನಡೀತಾ ಇದ್ರೆ ಈಗ ಸರ್ಕಾರ ಅದಕ್ಕೆ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಯಾರ ಹತ್ರ ಈ ರೀತಿ ಆಗ್ತಾ ಇದೆ ನೋಡಿ, ಕಡಿಮೆ ಅಕ್ಕಿ, ಕಡಿಮೆ ದವಸ ಧಾನ್ಯಗಳನ್ನ ಕೊಡುವಂತಹ ಕೆಲಸ ಯಾರಾದ್ರೂ ನ್ಯಾಯಬೆಲೆ ಅಂಗಡಿಯವರು ಮಾಡಿದ್ರೆ ಅದಕ್ಕೆ ಕಠಿಣ ಕ್ರಮವನ್ನ ನಾವು ಕೈಗೊಳ್ತೀವಿ ಅಂತ ಸ್ಪಷ್ಟಪಡಿಸಿದೆ. ಸೊ ಬಹಳಷ್ಟು ದಿನದಿಂದ ಹಿಂದೆನೂ ಕೂಡ ನಾನು ಹೇಳಿದ್ದೆ. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕರ್ನಾಟಕ ರೇಷನ್ಸ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ನಿಮಗೆ ಅಂದ್ರೆ ನಿಮ್ಮಲ್ಲಿ ಯಾವ ಜಿಲ್ಲೆಯಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ತಾಲೂಕಿನಲ್ಲಿ ಈ ರೀತಿ ಆಗ್ತಾ ಇರತ್ತೋ ನೀವು ಅವರಿಗೆ ದೂರನ್ನ ನೀಡಬಹುದು. ಅವರು ಅಲ್ಲಿ ಸಂಬಂಧಪಟ್ಟಂತಹ ಇಲಾಖೆಗೆ ಕಾಲ್ ಮಾಡಿ ಏನಾಗಿದೆ, ಈ ರೀತಿಯಾಗಿ ಕೊಡ್ತಾ ಇದೆ, ಎಲ್ಲವೂ ಕೂಡ ಕ್ರಮವನ್ನ ಕೈಗೊಳ್ಳುವಂತಹ ಕೆಲಸ ಅವ್ರು ಮಾಡ್ತಾರೆ. ಸೊ ಇನ್ನು ನೆಕ್ಸ್ಟ್ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ ಈಗ ಉಜ್ವಲ ಯೋಜನೆಯನ್ನ ಯಾರು ಮಾಡಿಸ್ಕೊಂಡಿದ್ದೀರಿ, ಉಜ್ವಲ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಾದ್ರಿ, ಸೊ ಟೋಟಲಿ ನಮ್ಮ ಭಾರತದಲ್ಲಿನೇ ಸುಮಾರು 10 ಕೋಟಿಗಿಂತ ಹೆಚ್ಚು ಫಲಾನುಭವಿಗಳು ಇದರಲ್ಲಿ ಭಾಗಿಯಾಗಿ ಸುಮಾರು 12,000 ಕೋಟಿ ಸಬ್ಸಿಡಿ ಹಣವನ್ನ ಪಡ್ಕೊಂಡಿದ್ದಾರೆ. ಹೌದು, ಎಲ್ಲ ಫಲಾನುಭವಿಗಳಿಗೆ 300 ರೂಪಾಯಿ ಸಬ್ಸಿಡಿ ಹಣ ಸಿಗ್ತಾ ಇದೆ ಅಂತೆ. ಈಗ ಉಜ್ವಲ ಯೋಜನೆಯಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಇದ್ರೆ ಅದರಲ್ಲಿ 300 ರೂಪಾಯಿ ಕಡಿತಗೊಳಿಸಿ 200 ರೂಪಾಯಿಗೆ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಈ ಉಜ್ವಲ ಯೋಜನೆಯಲ್ಲಿ ನೀವು ಭಾಗಿ ಆಗ್ಬೇಕಾಗಿದ್ರೆ ಇದಕ್ಕೆ ಎಲಿಜಿಬಿಲಿಟಿ ಏನೇನ್ ಬೇಕು, ಅರ್ಹತೆ ಏನ್ ಬೇಕು, ಅಪ್ಲಿಕೇಶನ್ ಹೇಗಾಗ್ಬೇಕು, ಪ್ರತಿಯೊಂದು ಮಾಹಿತಿ ನಿಮಗೆ ಬೇಕಾಗಿದ್ರೆ ಕಮೆಂಟ್ ನಲ್ಲಿ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಅದರ ಕಮೆಂಟ್ ನಲ್ಲಿ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಇದರಲ್ಲಿ ಕೂಡ ಕಮೆಂಟ್ ಬಂದಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕನ್ನುವಂತವ್ರು ಇದ್ದಾರೆ, ಅಪ್ಲಿಕೇಶನ್ ಹಾಕ್ಬೇಕು ಅನ್ನುವಂತವ್ರು ಇದ್ದಾರೆ. ಸೊ ಹಾಗಾಗಿ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಯಾರ್ಯಾರಿಗೆ ಇದು ಬೇಕಾಗಿದೆ, ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೆ ಆದ್ರೆ ಮುಂದೊಂದು ದಿನ ನಿಮಗೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಕೂಡ ಸಿಗಬಹುದು. ಸೊ ಈ ರೀತಿ ಸ್ಕೀಮ್ಸ್ ಗಳು ಬರ್ತವೆ, ಅದಕ್ಕೆ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸೊ ನಿಮಗೆ ಇಷ್ಟ ಇದ್ರೆ ಮುಖ್ಯವಾಗಿ ಕಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ವಿಷಯ ಆದ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ನಾವು ನೋಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಸದ್ಯದಲ್ಲಿ ನೀವು ಕಾಯ್ತಾ ಇದ್ರಿ. ಸೊ ಈ 22ನೇ ಕಂತಿನ ಹಣ ಗಣಪತಿ ಹಬ್ಬ ಅಂತೂ ಬಂದಾಯ್ತು. ಸೊ ಇವತ್ತು ಈಗಾಗಲೇ ಗ್ರಾಮ ಪಂಚಾಯತಿಗಂತೂ ದುಡ್ಡು ಹೋಗಿದೆ. ಅಲ್ಲಿಂದ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ನೋಡಿ, ಸೊ ತದನಂತರವೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಪ್ರಾರಂಭ ಮಾಡಿಬಿಡ್ತಾರೆ. ಹೌದು, ಇದರಲ್ಲಿ ಏನ್ ಡೌಟೇ ಬೇಡ. ಸೊ ಬಂದಿದ್ದು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಸದ್ಯಕ್ಕೆ ಈಗ 2,500 ಕೋಟಿ ಫಂಡ್ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಅಂತೆ. ಸೊ ಅಲ್ಲಿಂದ ಬಂದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ವಿಷಯವನ್ನ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಟ್ಟುವಂತೆ, ಹಾಗೆ BPL ಹಾಗೆ APL ರೇಷನ್ ಕಾರ್ಡ್ ಇದ್ದಂತವರಿಗೆ, ಟೋಟಲಿ ನೀವು ರೇಷನ್ಸ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿದ್ದೆ ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕವರ್ ಆಗ್ತಾರೆ. ಅವ್ರಿಗೆ ಶೇರ್ ಮಾಡುವಂತಹ ಕೆಲಸ ನಿಮ್ಮದು.